ಮಧುಕರ್ ಶೆಟ್ಟಿ ಸಿಎಂ ಬಣ ವರ್ಸಸ್ ಡಿಕೆಶಿ ಬಣದ ಮಾತಿನ ಯುದ್ಧ ಕಾಂಗ್ರೆಸ್ನಲ್ಲಿ ಮುಂದುವರೆದಿದೆ. ಕಾಂಗ್ರೆಸ್ ಕಚ್ಚಾಟಕ್ಕೆ ಹೈಕಮಾಂಡ್ ಕೂಡ ಥಂಡ ಆಗಿದೆ. ಹೈಕಮಾಂಡ್ ನಾಯಕರ ನಡೆಯೇ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ನಾವು ಮಾತಾಡಲ್ಲ, ಮಾಡಿ ತೋರಿಸ್ತೀವಿ, ಇನ್ನೂ ಸೈಲೆಂಟ್ ಆಗಿದ್ರೆ ಉಳಿಗಾಲ ಇಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಬಂದಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಹೈಕಮಾಂಡ್ ಮುಂದಿನ ನಡೆ ಏನು ಅನ್ನುವಂಥದ್ದು ಈಗ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಒಂದು ಹಂತದವರೆಗೂ ಕೂಡ ಕಾಂಗ್ರೆಸ್ನಲ್ಲಿ ಇದ್ದಂತಹ ಬಣ ಜಗಳ ಹದ್ದುಬಸ್ತಿನಲ್ಲೇ ಇತ್ತು. ಸೊ ಈಗ ಅದು ಕೂಡ ಬೀದಿಗೆ ಬಿದ್ದಿದೆ. ಈಗ ನೇರವಾಗಿ ಟಕ್ಕರ್ ಕೊಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಬಣದ ನಾಯಕರು ಹಾಗೂ ಸಿದ್ದರಾಮಯ್ಯರವರ ಬಣದ ನಾಯಕರು. ಅದರಲ್ಲೂ ಕೂಡ KN ರಾಜಣ್ಣ ಅವರು ನೇರವಾಗಿರುವಂತಹ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ನ ಯತ್ನಾಳ್ ಅನ್ನೋ ರೀತಿಯಲ್ಲಿ ಈಗ ಕಂಡು ಬರ್ತಾ ಇದ್ದಾರೆ. ಈಗಾಗಲೇ ಒಮ್ಮೆ ವಾರ್ನಿಂಗ್ ಕೊಟ್ಟು ಸುಮ್ಮನಾಗಿದ್ರು ಖರ್ಗೆ ಅವರು. ಮಲ್ಲಿಕಾರ್ಜುನ್ ಖರ್ಗೆ ಅವರ ವಾರ್ನಿಂಗ್ ಕೂಡ ಡೋಂಟ್ ಕೇರ್ ಹೇಳ್ತಾ ಇದ್ದಾರೆ. ಬಹಿರಂಗ ಹೇಳಿಕೆಗೆ ಕೈ ಮುಗಿದು ರಿಯಾಕ್ಷನ್ ಕೊಡಲ್ಲ ಅನ್ನುವಂತ ರೀತಿಯಲ್ಲಿ ತೆರಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ವಾರ್ನಿಂಗ್ ಗಿಂತ ಆಕ್ಷನ್ಗೆ ಇಳಿತಾರ ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಇನ್ನು ಎಚ್ಚರಿಕೆ ಕೊಡೋದಿಲ್ಲ, ಶಿಸ್ತು ಕ್ರಮ ಖಚಿತ ಅನ್ನುವಂತ ಒಂದು ಸಂದೇಶವನ್ನ ರವಾನಿಸಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ದೆಹಲಿಗೆ ಭೇಟಿ ನೀಡುವ ನಾಯಕರ ಬಗ್ಗೆ ಕೂಡ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಹಲವು ನಾಯಕರು ದೆಹಲಿಗೆ ಒಬ್ಬರಾದ ನಂತರ ಒಬ್ರು ಹೋಗಿ ಅಲ್ಲಿ ಹೈಕಮಾಂಡ್ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ರು. ಮತ್ತೊಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ಇದ್ದಂತಹ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೂ ಕೂಡ ಹಲವು ನಾಯಕರು ತೆರಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಲ್ಲಿ ರಿಯಾಕ್ಷನ್ ಕೇಳಿದ್ರೆ ಅವರು ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿವರೆಗೂ ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್ ಇದೀಗ ಹೈಕಮಾಂಡ್ ನಡೆ ಏನು ಅನ್ನುವಂಥದ್ದು ಕುತೂಹಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಈ ಸಂದರ್ಭದಲ್ಲಿ ಸೈಲೆಂಟ್ ಆಗಿದ್ದಾರೆ? ಮಧುಕರ್, ಹಿಂದೆ ಇದೇ ವಿಚಾರ ತಾರಕಕ್ಕೆ ಹೋದಂತ ಸಂದರ್ಭದಲ್ಲಿ AICC ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಕಟುವಾದಂತಹ ಟೀಕೆಯನ್ನ ವ್ಯಕ್ತಪಡಿಸಿದ್ರು. ಎಲ್ಲರೂ ಬಾಯಿ ಮುಚ್ಕೊಂಡಿರ್ಬೇಕು ಅನ್ನುವಂತಹ ಆಕ್ರೋಶದ ಮಾತುಗಳಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಸೊ ಆ ಬಳಿಕ ಎಲ್ಲಾ ಬಹಿರಂಗ ಹೇಳಿಕೆಗಳಿಗೂ ಕೂಡ ಬ್ರೇಕ್ ಬಿದ್ದಿತ್ತು. ಆದ್ರೆ ನಿನ್ನೆ ಬೆಂಗಳೂರಿನಲ್ಲೇ ಇದ್ದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಬೆಳವಣಿಗೆಗಳ ಬಗ್ಗೆ, ಅಂದ್ರೆ ಬಹಿರಂಗ ಹೇಳಿಕೆಗಳು, ಅಧ್ಯಕ್ಷರು ವಾರ್ನಿಂಗ್ ಬಳಿಕ ಕೂಡ ಈ ಪ್ರಮಾಣದಲ್ಲಿ ಆಗ್ತಾ ಇರೋದ್ರ ಬಗ್ಗೆ ಪ್ರತಿಕ್ರಿಯೆ ಕೇಳಿದಾಗ ಕೈ ಮುಗಿದು ಹೋಗಿದ್ದಾರೆ. ಅಂದ್ರೆ ಈ ಬಗ್ಗೆ ನಾನು ಹೇಳಬೇಕಾಗಿರುವಂತದ್ದು ಹೇಳಿ ಆಗಿದೆ, ಇದ್ರ ಮುಂದೆ ಆಕ್ಷನ್ ಮಾಡಬೇಕು ಅನ್ನುವಂತ ಒಂದು ಎಚ್ಚರಿಕೆಯನ್ನ ಅವರ ಮೌನದಲ್ಲಿ ಕಾಣಬಹುದಾಗಿತ್ತು. ಯಾಕಂದ್ರೆ ಈ ಹಿಂದೆ ಆದಾಗ ಎರಡೆರಡು ಬಾರಿ ಅವರು ಮಾಧ್ಯಮಗಳನ್ನ ಕರೆದು ಮಾತನಾಡಿದ್ರು. ಅವರ ಮನೆ ಒಳಗೆ ಕೂಳಿಸ್ಕೊಂಡು ಸುದ್ದಿಗೋಷ್ಠಿ ಕರೆದು ಎಲ್ಲರಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಜೊತೆಗೆ ಹೈಕಮಾಂಡ್ ಸ್ಟ್ರಾಂಗ್ ಇದೆ, ಹೈಕಮಾಂಡ್ ಯಾವ ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಳ್ಳುತ್ತೆ, ಯಾರು ಕೂಡ ಹೈಕಮಾಂಡ್ ನ ವೀಕ್ ಅಂತ ಅನ್ಕೋಬೇಕಾಗಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಖರ್ಗೆ ಅವರು ಕೊಟ್ಟಿದ್ರು. ಆದ್ರೆ ಅದಾದ ಬಳಿಕ ದೆಹಲಿಗೆ ಹೋಗಿ ಬರುವಂತ ಸಂಖ್ಯೆಗಳು ಹೆಚ್ಚುತ್ತಾ ಇದೆ. ನಾಯಕರುಗಳು ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ. ದೆಹಲಿಗೆ ಹೋಗಿ ಬಂದ ಮೇಲೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಆ ನಾಯಕರಿಗೆ ದೆಹಲಿಯಲ್ಲಿ ಏನು ಸಂದೇಶ ಸಿಗ್ತಾ ಇದೆ ಅನ್ನುವಂಥದ್ದು ಒಂದು. ಆ ರೀತಿ ಎಚ್ಚರಿಕೆ ಆಗಿದ್ರೆ ದೆಹಲಿ ನಾಯಕರೇ ಎಚ್ಚರಿಕೆಯನ್ನ ಕೊಟ್ಟು ಕಳಿಸಬಹುದಾಗಿತ್ತು, ಅದು ಕೂಡ ಆಗಿಲ್ಲ. ಸೊ ಈಗ ಖರ್ಗೆ ಅವರು ನಿನ್ನೆ ಬೆಂಗಳೂರಿನಿಂದ ದೆಹಲಿಗೆ ತೆರಳಿದ್ದಾರೆ. ಹೀಗಾಗಿ ಅವರ ಆಕ್ಷನ್ ನ ಮೇಲೆ ಎಲ್ಲರ ಕ್ಯೂರಿಯಾಸಿಟಿ ಇದೆ. ಇಡೀ ಕಾಂಗ್ರೆಸ್ ನಲ್ಲಿ ಇಷ್ಟು ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾಗ್ಲೂ ಕೂಡ ಕರ್ನಾಟಕದವರೇ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲೂ ಬಹಿರಂಗವಾದ ಹೇಳಿಕೆಯನ್ನ ಕೊಡ್ತಾ ಇಲ್ಲ, ಮತ್ತು ಆ ಬಹಿರಂಗ ಹೇಳಿಕೆ ಕೊಡಬೇಕು ಅನ್ನುವಂತಹ ಒಲವು ಇದ್ದಂಗೆ ಇಲ್ಲ. ಹೀಗಾಗಿ ಅವರು ಆಕ್ಷನ್ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ರಾಜ್ಯ ಕಾಂಗ್ರೆಸ್ನ ಹಲವು ನಾಯಕರು ಇದ್ದಾರೆ. ಜೊತೆಗೆ ಕಾರ್ಯಕರ್ತರು ಸಹಜವಾಗಿ ಆ ಆಕ್ಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಾಜಣ್ಣ ಅವರು ಪದೇ ಈ ರೀತಿ ಮಾತನಾಡ್ತಾ ಇರೋದ್ರಿಂದ ಅವರಿಗೆ ನೋಟಿಸ್ ಕೊಟ್ಟು ಎಚ್ಚರಿಕೆ ಕೊಡುವಂತದ್ದು ಬಾಕಿ ಉಳಿದಿದೆ. ಆದ್ರೆ ನೋಟಿಸ್ ಕೊಡುವ ಸಂದರ್ಭದಲ್ಲಿ ಹೈಕಮಾಂಡ್ ಇದು ತಾರಕಕ್ಕೆ ಹೋದ್ರೆ ಅಥವಾ ನೋಟಿಸ್ ಕೊಟ್ರೆ ಅದು ಇನ್ನೊಂದು ಆಯಾಮವನ್ನು ಪಡೆದುಕೊಂಡ್ರೆ ಆಗಬಹುದಾದಂತಹ ಡ್ಯಾಮೇಜ್ ಗಳನ್ನು ಬಗ್ಗೆಯೂ ಕೂಡ ಹೈಕಮಾಂಡ್ ಆಲೋಚನೆ ಮಾಡ್ತಿರ್ಬೋದು. ಹೀಗಾಗಿ ರಾಜಣ್ಣ ಅವರಿಗೆ ಓರಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ಬೋದು ಅಥವಾ ನೋಟಿಸ್ ಕೊಡುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ನಡೆ ಮೇಲೆ ಬಹಳ ಕುತೂಹಲ ಇದೆ. ಯಾಕಂದ್ರೆ ಕರ್ನಾಟಕದವರೇ ಆಗದಿರೋದ್ರಿಂದ ಕರ್ನಾಟಕದ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ಇರ್ಬೋದು, ವೇಣುಗೋಪಾಲ್ ಇರ್ಬೋದು, ಖರ್ಗೆ ಅವರ ಸಲಹೆಯನ್ನ ಪಡಿತಾರೆ. ಹೀಗಾಗಿ ಈ ವಿಚಾರದಲ್ಲಿ, ಅಂದ್ರೆ ಈ ಜಟಾಪಟಿ ತಾರಕಕ್ಕೆ ಹೋಗಿರುವಂತ ಈ ಸಂದರ್ಭದಲ್ಲಿ ಖರ್ಗೆ ಅವರು ಏನ್ ಸಲಹೆ ಕೊಡ್ತಾರೆ ಮತ್ತು ಏನ್ ಆಕ್ಷನ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಮಧುಕರ್.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.